ಹೆಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ. ಇದರಿಂದಾಗಿ ರೋಸಿ ಹೋದಂತಹ ಹೆಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ಫ್ಯೂಸ್ ತೆಗೆದು ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಅನ್ನ ನೀಡುತ್ತಿದೆ. ಇದು ಧಾರವಾಡದ ಉಪ ನೋಂದಣಾಧಿಕಾರಿ ಕಚೇರಿ. ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಆದ್ರೀಗ ಉಪ ನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಕಾರಣ ವಿದ್ಯುತ್ ಇಲ್ಲ. ಸುಮಾರು 6 ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ. ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ. ಇತ್ತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ. ಧಾರವಾಡದಿಂದ ಬಂದಿದ್ದೀವಿ. ನಮ್ದೊಂದು ಇವತ್ತು ಕಾಗ್ದಿತ್ತು. 10:00 ನಮಗೆ ಸ್ಲಾಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಕರೆಕ್ಟ್ 10:00 ನಾವು ಬಂದಿದ್ದೀವಿ. 10:00 ಬಂದ್ರೆ ಇಲ್ಲ ಒಂದು 10 ನಿಮಿಷ ಕರೆಂಟ್ ಆನ್ ಆಗುತ್ತೆ ಬರುತ್ತೆ ಅಂದ್ರೆ ಆಲ್ರೆಡಿ 12:00 2 ಅವರ್ ಆಯ್ತು. ಎಲ್ಲ ವಯಸ್ಸಾದವರೆಲ್ಲ ಇರ್ತಾರೆ, ಎಲ್ಲ ಪೇಷಂಟ್ ಇರ್ತಾರೆ, ಅಂಥವೆಲ್ಲ ಇಲ್ಲಿ ಕಾಗದಕ್ಕೆ ಬಂದಿರ್ತಾರೆ. ಇವ್ರು ಅರ್ಧ ಗಂಟೆ ಅಥವಾ 10 ನಿಮಿಷ ಬೇರೆಯವ್ರು ಲೇಟಾಗಿ ಬಂದರೆ ಇಲ್ಲ ಇವತ್ತು ಬರೀ ನಾಳೆ ಬಂದರೆ ತೋರಿಸ್ತಾರೆ. ಇವ್ರಿಗೆ KB ಎಲೆಕ್ಟ್ರಿಸಿಟಿ ಬಿಲ್ ತುಂಬ ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ನಡೆಸ್ತಾರೆ ಇದಕ್ಕೆ ಇವರು. ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ. ಈ ಕುರಿತು ಹಿರಿಯ ಉಪ ನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು 1,30,000 ರೂಪಾಯಿ ಬಿಲ್ 6 ತಿಂಗಳಿನಿಂದ ಬಾಕಿ ಇದೆ. 2 ತಿಂಗಳ ಹಿಂದೆ 83,000 ರೂಪಾಯಿ ಬಿಲ್ ಕಟ್ಟಿದ್ದೇವೆ. ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ. 6 ತಿಂಗಳು ಬಾಕಿ ಇದೆ ಸರ್. ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ, ಪೂರಾ ಪೇಮೆಂಟ್ ಮಾಡಂತೇಳಿ 1:30 ಇತ್ತು ರೀ. 1:30 80 ಕಟ್ಟಿದ್ದೇವೆ ಆಲ್ರೆಡಿ. 80 ಕಟ್ಟಿದ್ದು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟಿಗೆ ಬರ್ಕೊಂಡಿದ್ದು. ಇಲ್ಲ ಅನುದಾನ ಬರ್ತಾ ಇದೆ ಸರ್. ಅನುದಾನ ಈ ಕ್ವಾರ್ಟರ್ ಬರಬೇಕು, ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು. ಬರ್ತದೆ, ರೆಗ್ಯುಲರ್ ಬರ್ತದೆ. ಈಗ ಈ ಕ್ವಾರ್ಟರ್ ಬರಬೇಕಾಗಿತ್ತು, ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ. ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು, ಅಧಿಕಾರಿ ಹಾಗ್ಯಾಕೆ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡಿಲ್ಲ, ಎಲ್ಲದಕ್ಕೂ ಸರ್ಕಾರ ದುಡ್ಡಿಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿ ಕೂಡ ಹೇಳಕ್ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಕೇಸ್ ಇಫ್ ಯು ಟೋಲ್ಡ್, ನೀವು ಕೊಡಿ ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಹೇಳ್ತಾನೆ ಅಂತೇಳಿ. ಯೂಶಲಿ ಏನಾಗಿರ್ತದೆ, ಇಡೀ ಕರ್ನಾಟಕದಂತ ನಾವು ಎಲ್ಲರಿಗೂ ಫ್ರೀ ಪವರ್ ಕೊಡ್ತಾ ಇದೀವಿ. ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಟ್ಸ್ಬೇಕಲ್ರಿ. ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು? ನಾವೇ ಕೊಡಬೇಕಲ್ಲ. ದೇರ್ ಎಸ್ಟ್ ಬಿ ಸಮ್ ರೀಸನ್ ಟು ಇಟ್. ಬಾಡಿಗೆನಲ್ಲಿ ಇರ್ತೋ ಅಥವಾ ಕೊಟ್ಟಿರ್ತಾರೋ ದುಡ್ಡು ಆಗಿರಲ್ಲ. ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಹಿಂಗೆ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲಿರ್ತಕ್ಕಂಥ ಪ್ರಶ್ನೆ ಸರಿಯಲ್ಲ ಅಂತ ಹೇಳ್ತಾರೆ. ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ. ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೆಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ. ಇದರಿಂದಾಗಿ ರೋಸಿ ಹೋದಂತಹ ಹೆಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ಫ್ಯೂಸ್ ತೆಗೆದು ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಅನ್ನ ನೀಡುತ್ತಿದೆ. ಇದು ಧಾರವಾಡದ ಉಪ ನೋಂದಣಾಧಿಕಾರಿ ಕಚೇರಿ. ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಆದ್ರೀಗ ಉಪ ನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಕಾರಣ ವಿದ್ಯುತ್ ಇಲ್ಲ. ಸುಮಾರು 6 ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ. ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ. ಇತ್ತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ. ಧಾರವಾಡದಿಂದ ಬಂದಿದ್ದೀವಿ. ನಮ್ದೊಂದು ಇವತ್ತು ಕಾಗ್ದಿತ್ತು. 10:00 ನಮಗೆ ಸ್ಲಾಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಕರೆಕ್ಟ್ 10:00 ನಾವು ಬಂದಿದ್ದೀವಿ. 10:00 ಬಂದ್ರೆ ಇಲ್ಲ ಒಂದು 10 ನಿಮಿಷ ಕರೆಂಟ್ ಆನ್ ಆಗುತ್ತೆ ಬರುತ್ತೆ ಅಂದ್ರೆ ಆಲ್ರೆಡಿ 12:00 2 ಅವರ್ ಆಯ್ತು. ಎಲ್ಲ ವಯಸ್ಸಾದವರೆಲ್ಲ ಇರ್ತಾರೆ, ಎಲ್ಲ ಪೇಷಂಟ್ ಇರ್ತಾರೆ, ಅಂಥವೆಲ್ಲ ಇಲ್ಲಿ ಕಾಗದಕ್ಕೆ ಬಂದಿರ್ತಾರೆ. ಇವ್ರು ಅರ್ಧ ಗಂಟೆ ಅಥವಾ 10 ನಿಮಿಷ ಬೇರೆಯವ್ರು ಲೇಟಾಗಿ ಬಂದರೆ ಇಲ್ಲ ಇವತ್ತು ಬರೀ ನಾಳೆ ಬಂದರೆ ತೋರಿಸ್ತಾರೆ. ಇವ್ರಿಗೆ KB ಎಲೆಕ್ಟ್ರಿಸಿಟಿ ಬಿಲ್ ತುಂಬ ದುಡ್ಡಿಲ್ಲ ಅಂದರೆ
ಗೌರ್ಮೆಂಟ್ ನಡೆಸ್ತಾರೆ ಇದಕ್ಕೆ ಇವರು. ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ. ಈ ಕುರಿತು ಹಿರಿಯ ಉಪನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು 1,30,000 ರೂಪಾಯಿ ಬಿಲ್ 6 ತಿಂಗಳಿನಿಂದ ಬಾಕಿ ಇದೆ. 2 ತಿಂಗಳ ಹಿಂದೆ 83,000 ರೂಪಾಯಿ ಬಿಲ್ ಕಟ್ಟಿದ್ದೇವೆ. ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ. 6 ತಿಂಗಳು ಬಾಕಿ ಇದೆ ಸರ್. ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ, ಪೂರಾ ಪೇಮೆಂಟ್ ಮಾಡಂತೇಳಿ 1:30 ಇತ್ತು ರೀ. 1:30 80 ಕಟ್ಟಿದ್ದೇವೆ ಆಲ್ರೆಡಿ. 80 ಕಟ್ಟಿದ್ದು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟಿಗೆ ಬರ್ಕೊಂಡಿದ್ದು. ಇಲ್ಲ, ಅನುದಾನ ಬರ್ತಾ ಇದೆ ಸರ್. ಅನುದಾನ ಈ ಕ್ವಾರ್ಟರ್ ಬರಬೇಕು, ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು. ಬರ್ತದೆ, ರೆಗ್ಯುಲರ್ ಬರ್ತದೆ. ಈಗ ಈ ಕ್ವಾರ್ಟರ್ ಬರಬೇಕಾಗಿತ್ತು, ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ. ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು, ಅಧಿಕಾರಿ ಹಾಗ್ಯಾಕೆ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡಿಲ್ಲ, ಎಲ್ಲದಕ್ಕೂ ಸರ್ಕಾರ ದುಡ್ಡಿಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿ ಕೂಡ ಹೇಳಕ್ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಕೇಸ್ ಇಫ್ ಎಸ್ ಟೋಲ್ಡ್, ನೀವು ಕೊಡಿ, ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಹೇಳ್ತಾನೆ ಅಂತೇಳಿ. ಯೂಶಲಿ ಏನಾಗಿರ್ತದೆ, ಇಡೀ ಕರ್ನಾಟಕದಂತ ನಾವು ಎಲ್ಲರಿಗೂ ಫ್ರೀ ಪವರ್ ಕೊಡ್ತಾ ಇದೀವಿ ರೀ. ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಟ್ಸ್ಬೇಕಲ್ರಿ. ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು? ನಾವೇ ಕೊಡಬೇಕಲ್ಲ. ದೇರ್ ಎಸ್ಟ್ ಬಿ ಸಮ್ ರೀಸನ್ ಟು ಇಟ್. ಬಾಡಿಗೆನಲ್ಲಿ ಇರ್ತೋ ಅಥವಾ ಕೊಟ್ಟಿರ್ತಾರೋ ದುಡ್ಡಾಗಿರಲ್ಲ. ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲಿರ್ತಕ್ಕಂಥ ಪ್ರಶ್ನೆ ಸರಿಯಲ್ಲ ಅಂತ ಹೇಳ್ತಾರೆ. ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ. ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಹೆಸ್ಕಾಂಗೆ ಅನೇಕ ಸರ್ಕಾರಿ ಕಚೇರಿಗಳೇ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಕೊಟ್ಟಿಲ್ವಂತೆ. ಇದರಿಂದಾಗಿ ರೋಸಿ ಹೋದಂತಹ ಎಸ್ಕಾಂ ಅಂತಹ ಸರ್ಕಾರಿ ಕಚೇರಿಗಳ ಫ್ಯೂಸ್ ತೆಗೆದು ವಿದ್ಯುತ್ ಕಡಿತಗೊಳಿಸಿ ಕಚೇರಿಗೆ ಶಾಕ್ ಅನ್ನ ನೀಡ್ತಿದೆ. ಇದು ಧಾರವಾಡದ ಉಪನೋಂದಣಾಧಿಕಾರಿ ಕಚೇರಿ. ನಿತ್ಯ ನೂರಾರು ಜನ ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಆದ್ರೀಗ ಉಪನೋಂದಣಾಧಿಕಾರಿ ಕಚೇರಿ ಕೆಲಸವೇ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಕಾರಣ ವಿದ್ಯುತ್ ಇಲ್ಲ. ಸುಮಾರು 6 ತಿಂಗಳಿನಿಂದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿದ್ದಾರಂತೆ. ಹೀಗಾಗಿ ಹೆಸ್ಕಾಂ ಸಿಬ್ಬಂದಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿನ ವಿದ್ಯುತ್ ಫ್ಯೂಸ್ ಅನ್ನೇ ಕಿತ್ಕೊಂಡು ಹೋಗಿದ್ದಾರೆ. ಇತ್ತ ಜನರೇಟರ್ ಸಹ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಕಚೇರಿ ಕೆಲಸ ಸ್ಥಗಿತಗೊಂಡಿದೆ. ಧಾರವಾಡದಿಂದ ಬಂದಿದ್ದೀವಿ. ನಮ್ದೊಂದು ಇವತ್ತು ಕಾಗ್ದಿತ್ತು. 10:00 ನಮಗೆ ಸ್ಲಾಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಕರೆಕ್ಟ್ 10:00 ನಾವು ಬಂದಿದ್ದೀವಿ. 10:00 ಬಂದ್ರೆ ಇಲ್ಲ ಒಂದು 10 ನಿಮಿಷ ಕರೆಂಟ್ ಆನ್ ಆಗುತ್ತೆ ಬರುತ್ತೆ ಅಂದ್ರೆ ಆಲ್ರೆಡಿ 12 ಅವರ್ ಆಯ್ತು. ಎಲ್ಲ ವಯಸ್ಸಾದವರೆಲ್ಲ ಇರ್ತಾರೆ, ಎಲ್ಲ ಪೇಷಂಟ್ ಇರ್ತಾರೆ, ಅಂಥವೆಲ್ಲ ಇಲ್ಲಿ ಕಾಗದಕ್ಕೆ ಬಂದಿರ್ತಾರೆ. ಇವ್ರು ಅರ್ಧ ಗಂಟೆ ಅಥವಾ 10 ನಿಮಿಷ ಆದ್ರೆ ಬೇರೆ ಲೇಟಾಗಿ ಬಂದರೆ ಇಲ್ಲ ಇವತ್ತು ಬರೀ ನಾಳೆ ಬಂದರೆ ತೋರಿಸ್ತಾರೆ. ಇವ್ರಿಗೆ KB ಎಲೆಕ್ಟ್ರಿಸಿಟಿ ಬಿಲ್ ತುಂಬ ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ನಡೆಸ್ತಾರೆ ಇದಕ್ಕೆ ಇವರು. ಇನ್ನು ಮಾಧ್ಯಮದವರು ಕಚೇರಿಗೆ ಹೋಗ್ತಿದ್ದಂತೆ ತಾತ್ಕಾಲಿಕವಾಗಿ ಜನರೇಟರ್ ರಿಪೇರಿ ಮಾಡಿಸಿ ಆರಂಭಿಸಿದ್ದಾರೆ. ಈ ಕುರಿತು ಹಿರಿಯ ಉಪನೋಂದಣಾಧಿಕಾರಿಗೆ ಕೇಳಿದ್ರೆ ಒಟ್ಟು 1,30,000 ರೂಪಾಯಿ ಬಿಲ್ 6 ತಿಂಗಳಿನಿಂದ ಬಾಕಿ ಇದೆ. 2 ತಿಂಗಳ ಹಿಂದೆ 83,000 ರೂಪಾಯಿ ಬಿಲ್ ಕಟ್ಟಿದ್ದೇವೆ. ಆ ಬಳಿಕ ಸರ್ಕಾರದಿಂದ ಅನುದಾನವೇ ಬಂದಿಲ್ವಂತೆ. 6 ತಿಂಗಳು ಬಾಕಿ ಇದೆ ಸರ್. ನಾವು ಅದು ಪಾರ್ಟ್ ಪೇಮೆಂಟ್ ಆಗಿದೆ, ಪೂರಾ ಪೇಮೆಂಟ್ ಮಾಡಂತೇಳಿ 1:30 ಇತ್ತು ರೀ. 1:30 80 ಕಟ್ಟಿದ್ದೇವೆ ಆಲ್ರೆಡಿ. 80 ಕಟ್ಟಿದ್ದು ಏನೋ ರಿಮೈನಿಂಗ್ ಅಮೌಂಟಿಗೆ ಗೌರ್ಮೆಂಟಿಗೆ ಬರ್ಕೊಂಡಿದ್ದು. ಇಲ್ಲ, ಅನುದಾನ ಬರ್ತಾ ಇದೆ ಸರ್. ಅನುದಾನ ಈ ಕ್ವಾರ್ಟರ್ ಬರಬೇಕು, ಕ್ವಾರ್ಟರ್ ಬಂದ್ರೆ ಕಟ್ಟಿದ್ದೇವೆ ಅದನ್ನು. ಬರ್ತದೆ, ರೆಗ್ಯುಲರ್ ಬರ್ತದೆ. ಈಗ ಈ ಕ್ವಾರ್ಟರ್ ಬರಬೇಕಾಗಿತ್ತು, ಆ ಕ್ವಾರ್ಟರ್ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ. ಇನ್ನು ಸರ್ಕಾರಿ ಕಚೇರಿಗಳ ವಿದ್ಯುತ್ ಬಿಲ್ ತುಂಬೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಆದ್ರೆ ಅಧಿಕಾರಿ ಅನುದಾನ ಇಲ್ಲ ಅಂತ ಹೇಳಿರೋದನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗಂಭೀರವಾಗಿ ಪರಿಗಣಿಸಿದ್ದು, ಅಧಿಕಾರಿ ಹಾಗ್ಯಾಕೆ ಹೇಳ್ತಾನೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ನೀವು ಎಲ್ಲದಕ್ಕೂ ಸರ್ಕಾರದ ದುಡ್ಡಿಲ್ಲ, ಎಲ್ಲದಕ್ಕೂ ಸರ್ಕಾರ ದುಡ್ಡಿಲ್ಲ ಅಂತಕ್ಕಂಥ ಈ ಥರ ಯಾವ ಅಧಿಕಾರಿ ಕೂಡ ಹೇಳಕ್ ಚಾನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಕೇಸ್ ಇಫ್ ಎಸ್ ಟೋಲ್ಡ್, ನೀವು ಕೊಡಿ, ಚೆಕ್ ಮಾಡಿ ನೋಡ್ತೀನಿ ಅವ್ನು ಯಾಕೆ ಹಂಗೆ ಹೇಳ್ತಾನೆ ಅಂತೇಳಿ. ಯೂಶಲಿ ಏನಾಗಿರ್ತದೆ, ಇಡೀ ಕರ್ನಾಟಕದಂತ ನಾವು ಎಲ್ಲರಿಗೂ ಫ್ರೀ ಪವರ್ ಕೊಡ್ತಾ ಇದೀವಿ ರೀ. ಫ್ರೀ ಪವರ್ ಅಂದ್ರೆ ಸರ್ಕಾರನೇ ಮುಟ್ಸ್ಬೇಕಲ್ರಿ. ಸರ್ಕಾರ ಕಚೇರಿ ಉಪಯೋಗಿಸಿರ್ತಕ್ಕಂಥ ಪವರ್ ಯಾರು ಕೊಡಬೇಕು? ನಾವೇ ಕೊಡಬೇಕಲ್ಲ. ದೇರ್ ಎಸ್ಟ್ ಬಿ ಸಮ್ ರೀಸನ್ ಟು ಇಟ್. ಬಾಡಿಗೆನಲ್ಲಿ ಇರ್ತೋ ಅಥವಾ ಕೊಟ್ಟಿರ್ತಾರೋ ದುಡ್ಡಾಗಿರಲ್ಲ. ಇಡೀ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಆಫೀಸ್ನಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲಿರ್ತಕ್ಕಂಥ ಪ್ರಶ್ನೆ ಸರಿಯಲ್ಲ ಅಂತ ಹೇಳ್ತಾರೆ. ಸರ್ಕಾರ ಇತ್ತೀಚೆಗೆ ಎಷ್ಟೋ ಕಚೇರಿಗಳಿಗೆ ನಿರ್ವಹಣಾ ಫಂಡ್ ಕೊಡುವುದನ್ನೇ ಕಡಿಮೆ ಮಾಡಿದೆ. ಇದರ ನೇರ ಪರಿಣಾಮ ಸಾರ್ವಜನಿಕರ ಮೇಲಾಗ್ತಿರೋದಂತೂ ಸತ್ಯ.
ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.